ನಾನೇ ಮುಂದಿನ 5 ವರ್ಷನೂ ಸಿಎಂ ಅಂತ ಹೇಳಿದ್ದ ಸಿದ್ದರಾಮಯ್ಯ ಇದೀಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತಿದ್ದ ಸಿದ್ದರಾಮಯ್ಯಗೆ ಹೈಕಮಾಂಡೇ ರಾಜೀನಾಮೆ ನೀಡುವಂತೆ ಸೂಚಿಸಿದೆ. ಹೀಗಾಗಿ ಸಿದ್ದರಾಮಯ್ಯ ಗುರುವಾರ ರಾಜೀನಾಮೆ ಕೊಡೋದು ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ಆದರೆ ಪಟ್ಟ ಬಿಡೋಕು ಮುನ್ನ ಸಿದ್ದು ಉರುಳಿಸಿದ ದಾಳ ಎಂಥದ್ದು? ಡಿಕೆಶಿ ದಿಲ್ಲಿಯಲ್ಲಿ ಕೂತ್ಕೊಂಡು ಮತ್ತೊಂದು ಪಾನ್ ಮೂವ್ ಮಾಡಿದ್ರ? ರಾಜ್ಯ ರಾಜಕೀಯದ ಆ ಪಟ್ಟದ ಪಕಡೆ ಆಟವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗೊಂದಲಕ್ಕೆ ನಾಳೆ ನಮ್ಮ ಸುರ್ಜಿವಾಲಾ ಅವರು ಬರ್ತಾರೆ. ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರಿಬೋದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬೋದು. ಅದಕ್ಕೆ ಒಂದು ತೆರೆ ಬೀಳುತ್ತೆ. ನಿಶ್ಚಿತವಾಗಿಯೂ ಕೂಡ ಕೆ ಸಿ ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ಮೆಲ್ಲೋಟಕ್ಕೆಲ್ಲ ಕಾಣ್ತದೆ. ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಗುರುವಾರ ಬೆಳಿಗ್ಗೆ 10:30 ಸಿದ್ದು ರಾಜೀನಾಮೆ ಫಿಕ್ಸ್. ಶುಕ್ರವಾರ ಡಿಕೆಶಿಗೆ ಸಿಎಂ ಪಟ್ಟಾಭಿಷೇಕ. ರಾಜೀನಾಮೆಗೂ ಮುನ್ನ ಆಪ್ತರ ಜೊತೆ ಸಿದ್ದು ಮೀಟಿಂಗ್. ಗುರುವಾರದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಹೊಸ ದಾಳ ಪ್ರಯೋಗ. ಎಸ್, ರಾಮಯ್ಯ, ಸಿದ್ದರಾಮಯ್ಯ, ಟಗರು ರಾಮಯ್ಯ, ಅನ್ನರಾಮಯ್ಯ, ಅಹಿಂದ ರಾಮಯ್ಯ, ಭಾಗ್ಯರಾಮಯ್ಯ ಹೀಗೆ ನಾನಾ ಹೆಸರುಗಳಿಂದಲೇ ಕರೆಯಲ್ಪಡ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ. ಇದೀಗ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಗುರುವಾರ ಬೆಳಿಗ್ಗೆ 10:30ಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಗೆ ಅಧಿಕೃತ ಮುಹೂರ್ತ ಫಿಕ್ಸ್ ಆಗಿದೆ. ಮಂಗಳವಾರ ದಿಲ್ಲಿಯ ಇಂದಿರಾ ಭವನದಲ್ಲಿ ನಡೆದ ಹೈ ವೋಲ್ಟೇಜ್ ಮೀಟಿಂಗ್ಗಳಲ್ಲಿ ಸಿದ್ದು ರಾಜೀನಾಮೆಯ ಬಗ್ಗೆಯೇ ಸುದೀರ್ಘ ಲೆಕ್ಕಾಚಾರಗಳು ಚರ್ಚೆಯಾಗಿದ್ವು. ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನ ಕೂರಿಸಿಕೊಂಡು ನೀವು ರಾಜೀನಾಮೆ ಕೊಡಲೇಬೇಕು ಅಂತ ಮನವೊಲಿಸಿದ್ರಿಂದ ರಾಜ್ಯ ರಾಜಕೀಯದಲ್ಲಿ ಇದೀಗ ಬೆಂಕಿ ಬಿರುಗಾಳಿ ಸೃಷ್ಟಿಯಾಗಿದೆ. ದಿಲ್ಲಿಯಿಂದ ಬಂದ ಸಿದ್ದರಾಮಯ್ಯ ಆಪ್ತರ ಜೊತೆ ಮಿಡ್ ನೈಟ್ ಮೀಟಿಂಗ್. ಇನ್ನು ಮಂಗಳವಾರ ರಾತ್ರಿ ದಿಲ್ಲಿಯಿಂದ ಭಾರವಾದ ಮನಸ್ಸಿನಿಂದ ಬಂದ ಸಿಎಂ ಸಿದ್ದರಾಮಯ್ಯ ಏರ್ಪೋರ್ಟ್ನಿಂದ ನೇರವಾಗಿ ಆಪ್ತರ ಮನೆಗೆ ಶಿಫ್ಟ್ ಆಗಿದ್ರು. ನಂತರ ಅಲ್ಲಿಂದ ತಮ್ಮ ನಿವಾಸಕ್ಕೆ ತೆರಳಿದ್ರು. ಇಷ್ಟೇ ಅಲ್ಲ, ಆ ಮಿಡ್ ನೈಟ್ನಲ್ಲೇ ತಮ್ಮ ಆಪ್ತರ ಜೊತೆಗೆ ಮಿಡ್ ನೈಟ್ ಮೀಟಿಂಗ್ ನಡೆಸಿದ್ರು. ತಮ್ಮ ಪರಮಾಪ್ತರಾದ ಜಮೀರ್ ಅಹಮದ್, ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್ ಜೊತೆಗೆ ಮಹತ್ವದ ಸಭೆ ನಡೆಸಿದ್ರು. ಈ ವೇಳೆ ಸಿದ್ದರಾಮಯ್ಯ ತಾವು ರಾಜೀನಾಮೆ ಕೊಡುವುದು ಪಕ್ಕ ಅಂತ ಹೇಳಿದರಂತೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಮಾತು ಕೇಳಿ ಆಪ್ತ ಸಚಿವರೆಲ್ಲರೂ ಕಂಗಾಲಾಗಿದ್ರು. ತಮ್ಮ ಮುಂದಿನ ಭವಿಷ್ಯ ಏನು ಅನ್ನೋ ಆತಂಕಕ್ಕೆ ಸಿಲುಕಿದ್ರು. ಸಿದ್ದರಾಮಯ್ಯ ಮಿಡ್ ನೈಟ್ ಮೀಟಿಂಗ್ ಅಸಲಿ ಎತ್ತು ಏನು ಅಂದ್ರೆ, ನಂಬರ್ 1, ದಿಲ್ಲಿಯಿಂದ ಬಂದ ತಕ್ಷಣ ಸಭೆ ನಡೆಸಿದ್ದು. ಸಿದ್ದು ಬಣದಲ್ಲಿ ಭಾರೀ ಟೆನ್ಷನ್ ಶುರುವಾಗಿದೆ. ನಂಬರ್ 2, ಭೈರತಿ ಸುರೇಶ್ ಅಪಾರ್ಟ್ಮೆಂಟ್ನಲ್ಲಿ ಆಪ್ತ ಸಚಿವರ ಜೊತೆ ರಹಸ್ಯ ಚರ್ಚೆ ನಡೆಸಿದ್ದಾರೆ. ನಂಬರ್ 3, ಡಿಕೆಶಿ ಪ್ಲಾನ್ ಬ್ರೇಕ್ ಮಾಡಲು ಕೊನೆಯ ಅಸ್ತ್ರದ ಬಗ್ಗೆ ಭಾರೀ ಪ್ಲಾನಿಂಗ್ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಅವರೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಗಟ್ಟಿಯಾಗಿ ಹೇಳಿದ್ರಿಂದ ಆಪ್ತರಲ್ಲಿ ನಿರಾಸೆ ಹೆಚ್ಚಾಗಿತ್ತು. ಬುಧವಾರ ಸಿಎಂ ಭೇಟಿಗೆ ದೌಡಾಯಿಸಿದ ಆಪ್ತ ಶಾಸಕರು.
ಇನ್ನು ಮಂಗಳವಾರದ ಮಿಡ್ ನೈಟ್ ಮೀಟಿಂಗ್ ಮುಗಿದ ಮೇಲೆ ಬುಧವಾರ ಮಧ್ಯಾಹ್ನದ ತನಕ ಸಿದ್ದರಾಮಯ್ಯ ಎಲ್ಲೂ ಹೊರಗೆ ಬರದೆ ತಮ್ಮ ಕಾವೇರಿ ನಿವಾಸದಲ್ಲಿ ಲಾಕ್ ಆಗಿದ್ರು. ಈ ವೇಳೆ ಸಿದ್ದರಾಮಯ್ಯ ನಿವಾಸಕ್ಕೆ ಆಪ್ತ ಶಾಸಕರ ದಂಡೇ ಹರಿದು ಬಂದಿದೆ. ಎಚ್.ಸಿ. ಮಹಾದೇವಪ್ಪ, ಎಂಬಿ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಆಗಮಿಸಿ ಸಿಎಂ ಜೊತೆ ಸುದೀರ್ಘ ಚರ್ಚೆ ನಡೆಸಿದರು. ರಾಜೀನಾಮೆ ನೀಡದಂತೆ ಸಿದ್ದರಾಮಯ್ಯನವರನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಆದರೆ ರಾಹುಲ್ ಗಾಂಧಿನೇ ರಾಜೀನಾಮೆ ಕೇಳಿದ್ರಿಂದ ನಾನು ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ. ಹೀಗಾಗಿ ಗುರುವಾರ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಪಕ್ಕಾ ಆಗಿದೆ. ಹೈಕಮಾಂಡ್ ಮುಂದೆ ಸಿದ್ದು ಇಟ್ಟರ ದೊಡ್ಡ ಷರತ್ತುಗಳು. ಡಿಕೆಶಿಗೆ ಸಿಎಂ ಸಂಪುಟ ಕ್ರಾಂತಿ, ಅಸಲಿ ಆಟ ಈಗ ಶುರುವಾಯ್ತಾ? ಇನ್ನು ಆಪ್ತರ ಮುಂದೆ ದಿಲ್ಲಿಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ವಿವರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಆಹ್ವಾನ ನೀಡಲಾಗಿದ್ದು, ಈ ಐಸಿಸಿಯ ಒಬಿಸಿ ಸಲಹಾ ಮಂಡಳಿಗೆ ಅಧ್ಯಕ್ಷರಾಗುವಂತೆ ಆಫರ್ ಕೊಡಲಾಗಿದೆ ಅನ್ನೋ ಮಾತು ಇವೆ. ಆದರೆ ರಾಷ್ಟ್ರ ರಾಜಕಾರಣಕ್ಕೆ ಬರಲಿಕ್ಕೆ ನನಗೆ ಇಷ್ಟವಿಲ್ಲ ಅಂತ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ಹೇಳಿಬಿಟ್ಟಿದ್ದಾರೆ ಅನ್ನೋ ಮಾತುಗಳಿವೆ. ಇಷ್ಟೇ ಅಲ್ಲ, ಸಿಎಂ ಪಟ್ಟಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಅದಕ್ಕಾಗಿ ಒಂದಷ್ಟು ಷರತ್ತುಗಳನ್ನು ಇಟ್ಟಿದ್ದಾರಂತೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಷರತ್ತುಗಳನ್ನು ಕೇಳಿ ಹೈಕಮಾಂಡ್ ನಾಯಕರು ಶಾಕ್ ಆಗಿದ್ದಾರೆ ಅನ್ನೋ ಮಾತುಗಳು ಇವೆ. ಆದರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅನಿವಾರ್ಯ ಆಗಿರೋದ್ರಿಂದ, ಡಿಕೆಶಿಗೆ ಸಿಎಂ ಪಟ್ಟ ಕೊಡಲೇಬೇಕಿರೋದ್ರಿಂದ ಸಿದ್ದರಾಮಯ್ಯ ಅವರ ಕಠಿಣ ಷರತ್ತುಗಳನ್ನು ಹೈಕಮಾಂಡ್ ಒಪ್ಪಿದೆ ಅನ್ನೋ ಮಾತುಗಳಿವೆ. ಇನ್ನು ಸಿಎಂ ಪಟ್ಟಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂದ್ರೆ, ಡಿಕೆಶಿ ಸಿಎಂ ಪಟ್ಟಕ್ಕೆ ಏರಬೇಕು ಅಂದ್ರೆ ಸಿಎಂ ಜೊತೆಗೆ ಜಾತಿವಾರು ಲೆಕ್ಕಾಚಾರದಲ್ಲಿ 4ವರಿಗೆ ಡಿಸಿಎಂ ಪಟ್ಟ ನೀಡಬೇಕು ಅನ್ನೋದು ಮೊದಲ ಕಂಡೀಷನ್ ಆಗಿದೆ. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, ಹಿಂದುಳಿದ ವರ್ಗಕ್ಕೆ ಡಿಸಿಎಂ ಪಟ್ಟ ನೀಡಬೇಕು ಅಂತ ಸಿದ್ದರಾಮಯ್ಯ ಕಂಡೀಷನ್ ಇಟ್ಟಿದ್ದರು ಅನ್ನೋ ಮಾತಿದೆ. ಇಷ್ಟೆಲ್ಲ ಹೊಸ ಸಂಪುಟದಲ್ಲಿ ಸಿದ್ದು ಆಪ್ತರಿಗೆ 20ಕ್ಕೂ ಹೆಚ್ಚು ಸ್ಥಾನ ನೀಡಬೇಕು ಅಂತಾನೂ ಸಿದ್ದು ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾತಿದೆ. ಇದೆಲ್ಲದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ನೇಮಿಸಬೇಕು ಅಂತಾನೂ ಸಿದ್ದರಾಮಯ್ಯ ಅವರು ಬೇಡಿಕೆ ಇಟ್ಟಿದ್ದಾರಂತೆ. ಸಿದ್ದು ಹಾಕಿದ ಷರತ್ತುಗಳನ್ನು ಹೈಕಮಾಂಡ್ ಒಪ್ಪಿದೆ ಅಂತಾನೂ ಹೇಳಲಾಗ್ತಿದೆ. ಹೀಗಾಗಿ ಗುರುವಾರ ಸಿದ್ದರಾಮಯ್ಯ ರಾಜೀನಾಮೆ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ಗುರುವಾರ ಅಷ್ಟು ರಹಸ್ಯ ರಿವೀಲ್ ಮಾಡ್ತಾರಾ ಸಿದ್ದು? ಇನ್ನು ದಿಲ್ಲಿಯಿಂದ ರಾಜೀನಾಮೆ ಲೆಕ್ಕಾಚಾರದೊಂದಿಗೆ ಬಂದ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿಬಿಟ್ಟಿದ್ದಾರೆ ಅನ್ನೋ ಮಾತು ಇದೆ. ಕಾವೇರಿ ನಿವಾಸದಲ್ಲಿ ಆಪ್ತರ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದ್ರು. ಈ ವೇಳೆ ರಾಜೀನಾಮೆಗೆ ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳಿ ಅಂತ ಆಪ್ತರು ಒತ್ತಾಯ ಮಾಡಿದ್ದರು. ಇಲಾಖೆಗಳಲ್ಲಿ ಕೆಲಸಗಳು ಬಾಕಿ ಇವೆ, ಅನುದಾನದ ಆದೇಶಗಳನ್ನು ಕ್ಲಿಯರ್ ಮಾಡಬೇಕು, ಹೀಗಾಗಿ ನೀವು ರಾಜೀನಾಮೆ ನೀಡಿದರೆ ಆ ಕೆಲಸಗಳು ಇತ್ಯರ್ಥ ಆಗಲ್ಲ ಅಂತ ಆಪ್ತರು ಒತ್ತಾಯಿಸಿದ್ರು. ಹೈಕಮಾಂಡ್ ಬಳಿ 2 ತಿಂಗಳು ಅವಕಾಶ ಕೇಳಿ ಎಂದು ಅಂಗಲಾಚಿದ್ರು. ಆದರೆ ಇದಕ್ಕೆ ಸಿದ್ದರಾಮಯ್ಯ ತೀವ್ರ ಹತಾಶೆಯಿಂದ ಪ್ರತಿಕ್ರಿಯಿಸಿದ್ದು, ಹೈಕಮಾಂಡ್ ನಿರ್ಧಾರ ಅಂತಿಮ, ನಾನೇನೂ ಮಾಡಲು ಸಾಧ್ಯವಿಲ್ಲ ಅಂತ ನಿಟ್ಟುಸಿರು ಬಿಟ್ಟಿದ್ರು. ಈ ಮಾತು ಕೇಳಿ ಆಪ್ತ ಸಚಿವರು ಟೆನ್ಷನ್ ಆಗಿದ್ರು. ಆದರೆ ಇದ್ಯಾವುದನ್ನು ಮಾಧ್ಯಮದ ಮುಂದೆ ಯಾರೂ ಮಾತಾಡಲಿಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿದ್ದರಾಮಯ್ಯ ಹೇಳಿದ್ದು ಒಂದೇ ಒಂದು ಮಾತು. ಆ ಮಾತು ಏನು ಅಂತ ನೀವೇ ನೋಡಿ. ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಲ್ಲವನ್ನು ನಾಳೆ ಹೇಳ್ತೀನಿ, ಮಾರ್ಮಿಕವಾಗಿ ಹೇಳಿದ್ರ ಸಿದ್ದು. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಮುಗಿಸಿ ಬಂದ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಗಳ ಮುಂದೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ರು. ನಾಯಕತ್ವ ಬದಲಾವಣೆ ವಿಚಾರದ ಬಗ್ಗೆ ನಾಳೆ ಮಾತನಾಡ್ತೇನೆ ಎಂದಿದ್ರು. ನೆಹರು ಪುಣ್ಯಸ್ಮರಣೆಯಲ್ಲಿ ಭಾಗಿಯಾಗಿ ಮಾತಾಡಿದ ಸಿಎಂ ದೆಹಲಿಗೆ ಹೋದ ವಿಚಾರ, ಹೈಕಮಾಂಡ್ ಜೊತೆ ಮಾತಾಡಿದ ವಿಚಾರ ಎಲ್ಲಾನು ನಾಳೆ ಮಾತನಾಡ್ತೀನಿ ಎಂದಿದ್ರು. ಈ ಮಾತು ಹೇಳುವಾಗ ಸಿಎಂ ಸಿದ್ದರಾಮಯ್ಯನವರ ಮುಖದಲ್ಲಿ ಹತಾಶೆ ಎದ್ದು ಕಾಣುತ್ತಿತ್ತು. ಎಲ್ಲ ಫೈನಲ್ ಆಗಿದೆ ಅನ್ನೋದನ್ನ ಮಾರ್ಮಿಕವಾಗಿ ಹೇಳಿದ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆಯನ್ನು ಕಾಡ್ತಿದೆ. ಹೈಕಮಾಂಡ್ ಜೊತೆಲಿ ಏನಾದರೂ ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀವಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಗುರುವಾರ ಬ್ರೇಕ್ಫಾಸ್ಟ್ ಮೀಟಿಂಗ್, ಸಿದ್ದರಾಮಯ್ಯ ವಿದಾಯದ ಮಾತು.
ಗುರುವಾರ ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯ ತಮ್ಮ ಆಪ್ತರು ಹಾಗೂ ಸಚಿವರನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕರೆದಿದ್ದಾರೆ. ಈ ಗುರುವಾರದ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನಾಗುತ್ತೆ ಅನ್ನೋದೇ ಈಗ ದೊಡ್ಡ ಕುತೂಹಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಈ ಸಭೆಗೆ ಆಹ್ವಾನ ಹೋಗಿದೆ. ಸಚಿವರಿಗೆ ಸಿಎಂ ಧನ್ಯವಾದ ತಿಳಿಸಿ ಇದು ನನ್ನ ವಿದಾಯದ ಉಪಹಾರ ಅಂತ ಹೇಳೋ ಸಾಧ್ಯತೆ ಇದೆ. ಬ್ರೇಕ್ಫಾಸ್ಟ್ ಮುಗಿದ ಬಳಿಕ ಸೀದಾ ಗವರ್ನರ್ ಕಚೇರಿಗೆ ತೆರಳಿ ರಾಜೀನಾಮೆ ಪತ್ರ ಸಲ್ಲಿಸುವ ಪ್ಲಾನ್ ರೆಡಿಯಾಗಿದೆ. ಎಲ್ಲಿಗೆ ಹೋಗಿದ್ರಿ ಸರ್? ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಹೈಕಮಾಂಡ್ ಜೊತೆಲಿ ಏನಾದ್ರು ಚರ್ಚೆ ಆಯ್ತಾ? ಹೇಗೆ ಏನ್ ತೀರ್ಮಾನ? ನಾಳೆ ಮಾತಾಡ್ತೀನಿ. ಸಾಕಷ್ಟು ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಸಿದ್ದರಾಮಯ್ಯ ಕರೆದಿರುವ ಬ್ರೇಕ್ಫಾಸ್ಟ್ ಮೀಟಿಂಗ್ ರಹಸ್ಯ ಏನು ಅಂದ್ರೆ, ನಂಬರ್ 1, ಗುರುವಾರ ಬೆಳಗ್ಗೆ 9 ಗಂಟೆಗೆ ಸಭೆ ನಡೆಯಲಿದ್ದು ಇದು ಸಚಿವರಿಗೆ ವಿದಾಯದ ಉಪಹಾರ ಆಗಲಿದೆ ಅನ್ನೋ ಮಾತಿದೆ. ನಂಬರ್ 2, ಸಚಿವರಿಗೆ ಅಂತಿಮ ಧನ್ಯವಾದ ತಿಳಿಸಿ ಮುಂದಿನ ಸಿಎಂ ಡಿಕೆಶಿ ಜೊತೆಗಿನ ಹೊಂದಾಣಿಕೆ ಬಗ್ಗೆ ಮಾತನಾಡೋ ಸಾಧ್ಯತೆಯೂ ಇದೆ. ನಂಬರ್ 3, ಸಭೆ ಮುಗಿದ ತಕ್ಷಣ ರಾಜೀನಾಮೆ ನೀಡಲು ಗವರ್ನರ್ ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನೇನು ತೀರ್ಮಾನ ಆಗುತ್ತೆ ನೋಡಿಕೊಂಡು ಮಾಹಿತಿಯನ್ನು ಕೊಡ್ಬೇಕು. ನಿಶ್ಚಿತವಾಗಿಯೂ ಕೂಡ ಏನೋ KC ವೇಣುಗೋಪಾಲ್ ಅವರು ಏನು ಹೇಳಿದಾರಲ್ಲ ಅದೇ ಅಷ್ಟೇ ಅಂತಿಮ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೀನಿ. ಮುಖ್ಯಮಂತ್ರಿಗಳನ್ನ ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಿಲ್ಲ. ಶುಕ್ರವಾರ CLP ಮೀಟಿಂಗ್, ಡಿಕೆಶಿ ಸಿಎಂ ಆಗಿ ಘೋಷಣೆ. ಇನ್ನು ಸಿದ್ದರಾಮಯ್ಯ ಗುರುವಾರ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಶುಕ್ರವಾರ ಬಹುನಿರೀಕ್ಷಿತ CLP ಮೀಟಿಂಗ್ ನಡೆಯಲಿದೆ. ಈ CLP ಮೀಟಿಂಗ್ನಲ್ಲಿ ಡಿಕೆಶಿ ಸಿಎಂ ಆಗಿ ಅಧಿಕೃತ ಘೋಷಣೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಶಾಸಕಾಂಗ ಪಕ್ಷದ ನೂತನ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರ ಹೆಸರು ಅಂತಿಮಗೊಳ್ಳಲಿದೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಅದೇ ದಿನ ಸಂಜೆ ಗವರ್ನರ್ ಬಳಿ ತೆರಳಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವ ಪ್ಲಾನ್ ಕೂಡ ನಡೆದಿದೆ. ಇಷ್ಟು ದಿನ ಸಿಎಂ ಕನಸು ಕಾಣ್ತಾ ಇದ್ದ ಕನಕಪುರ ಬಂಡೆಗೆ ಕೊನೆಗೂ ಅದೃಷ್ಟ ಖುಲಾಯಿಸಿದೆ. ಶುಕ್ರವಾರ ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗೋದು ಬಹುತೇಕ ಖಚಿತವಾಗಿದೆ. ಶುಕ್ರವಾರ CLP ಮೀಟಿಂಗ್ನಲ್ಲಿ ದಲಿತ ಸಿಎಂ ದಾಳ ಉರುಳುತ್ತಾ ಡಿಕೆಶಿಗೆ ಪಟ್ಟ ಸುಲಭವಾಗಿ ಒಲಿಯಬಾರದು ಅಂತ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕೊನೆಯ ಅಸ್ತ್ರವಾಗಿ ದಲಿತ ಸಿಎಂ ದಾಳ ಉರುಳಿಸೋ ಸಾಧ್ಯತೆಯೂ ಇದೆ. ಈ ರಣತಂತ್ರದ ಭಾಗವಾಗಿ ಗೃಹ ಸಚಿವ ಪರಮೇಶ್ವರ್ ಸಹಿ ಸಂಗ್ರಹ ಅಭಿಯಾನ ಶುರು ಮಾಡಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. 40ಕ್ಕೂ ಹೆಚ್ಚು ಶಾಸಕರ ಸಹಿ ಸಂಗ್ರಹಿಸಿ ದಲಿತ ಸಿಎಂ ಮಾಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮುಂದಾಗಿದ್ದಾರೆ ಅನ್ನೋ ಮಾತಿದೆ. ಆ ಮೂಲಕ ಸಿಎಂ ಕನಸು ಕಾಣುತ್ತಿರೋ ಡಿಕೆಶಿಗೆ ಶಾಕ್ ಕೊಡಲು ಸಿದ್ದು ಬಣ ಈ ಮಹಾತಂತ್ರ ಹೆಣೆದಿದೆ ಅಂತಾನೂ ಹೇಳಲಾಗ್ತಿದೆ. ಆದರೆ ಹೈಕಮಾಂಡೇ ಸಿದ್ದು ರಾಜೀನಾಮೆ ಪಡೆದು ಡಿಕೆಶಿಗೆ ಪಟ್ಟ ಕಟ್ಟಬೇಕು ಅಂತ ನಿರ್ಧಾರ ಮಾಡಿರೋದ್ರಿಂದ ದಲಿತ ಸಿಎಂ ದಾಳ ಅದೆಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಗೊಂದಲಕ್ಕೆ ನಾಳೆ ನಮ್ಮ ಸುರ್ಜಿವಾಲಾ ಅವರು ಬರ್ತಾರೆ. ಇವತ್ತೇ ಬರ್ತಿದ್ದಾರೆ. ನಾಳೆ ಅವರು ಇವತ್ತು ಅಥವಾ ನಾಳೆ ಅವರು ಪ್ರೆಸ್ ಕಾನ್ಫರೆನ್ಸ್ ಕರಿಬಹುದು ಅಥವಾ ನಿಮ್ಮನ್ನು ಕರೆಸಿ ಹೇಳ್ಬೋದು. ಅದಕ್ಕೆ ಒಂದು ತೆರೆ ಬೀಳುತ್ತೆ. ಎಲ್ಲವೂ ಫೈನಲ್ ಆಗಿದೆ. ಸತೀಶ್ ಜಾರಕಿಹೊಳಿ ಅಚ್ಚರಿ. ಇನ್ನು ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಅಸಮಾಧಾನ, ಗೊಂದಲ ಎಲ್ಲವೂ ಬಗೆಹರಿಯುತ್ತದೆ. ಗುರುವಾರ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಎಲ್ಲವೂ ಸರಿಯಾಗುತ್ತದೆ ಅಂತ ಸುಳಿವು ನೀಡಿದ್ದಾರೆ. ಎಲ್ಲವೂ ಫೈನಲ್ ಆಗಿದೆ, ಅಧಿಕೃತವಾಗಿ ಎಲ್ಲವೂ ಹೊರಬೀಳಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಈ ಮಾತುಗಳನ್ನು ಕೇಳಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಪಕ್ಕ ಅನ್ನೋದು ದೃಢಪಡುತ್ತದೆ. ಮೇಲ್ನೋಟಕ್ಕೆಲ್ಲ ಕಾಣ್ತದೆ, ಈಗಾಗಲೇ ಎಲ್ಲ ಆಗಿದೆ. ಅಧಿಕೃತವಾಗಿ ಎಲ್ಲೂ ಬಂದಿಲ್ಲ. ಅಧಿಕೃತವಾಗಿ ಬರುವವರೆಗೆ ನಾವು ಏನು ಹೇಳಲಿಕ್ಕೆ ಆಗೋಲ್ಲ. ಬಂದ್ಮೇಲೆ ನಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತೀವಿ. ದಿಲ್ಲಿಯಿಂದ ಬೆಂಗಳೂರಿಗೆ ಬಂದ ಸುರ್ಜೇವಾಲಾ. ಸಿದ್ದು ರಾಜೀನಾಮೆ ಪ್ರಕ್ರಿಯೆ, CLP ಮೀಟಿಂಗ್ಗೆ ಮುಹೂರ್ತ. ಸುರ್ಜೇವಾಲಾ ಸಮ್ಮುಖದಲ್ಲೇ ಡಿಕೆಶಿ ಪಟ್ಟಾಭಿಷೇಕಕ್ಕೆ ಸಿದ್ಧತೆ. ಇನ್ನು ಗುರುವಾರ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಮಂಗಳವಾರ ದಿಲ್ಲಿ ಮೀಟಿಂಗ್ನಲ್ಲೇ ಎಲ್ಲವೂ ಫೈನಲ್ ಆಗಿದ್ದು ಅದಿನ್ನು ಇಂಪ್ಲಿಮೆಂಟ್ ಆಗಬೇಕಿದೆ. ಹೀಗಾಗಿ ದಿಲ್ಲಿಯ ಇಂದಿರಾ ಭವನದಲ್ಲಿ ಆದ ಮೀಟಿಂಗ್ ಅನ್ನ ಕಾರ್ಯಗತಗೊಳಿಸಬೇಕು ಅನ್ನೋ ಲೆಕ್ಕಾಚಾರದಿಂದಲೇ ದಿಲ್ಲಿಯಿಂದ ಕಾಂಗ್ರೆಸ್ ಹಿರಿಯ ನಾಯಕ, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬುಧವಾರ ಮಧ್ಯಾಹ್ನ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ರಿಪೋರ್ಟ್, ಸಿದ್ದು ಕೊನೆಯ ಮಾಸ್ಟರ್ ಸ್ಟ್ರೋಕ್. ಇನ್ನು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮುನ್ನ ಸಿದ್ದರಾಮಯ್ಯ ಬಹುದೊಡ್ಡ ಮಾಸ್ಟರ್ ಸ್ಟ್ರೋಕ್ ಕೊಡಲು ರೆಡಿಯಾಗಿದ್ರು.
ವಿವಾದಿತ ಜಾತಿ ಜನಗಣತಿ ಸಮೀಕ್ಷಾ ವರದಿಗೆ ಬುಧವಾರವೇ ಅಂತಿಮ ಮುದ್ರೆ ಒತ್ತಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ರು. ಈ ಸಂಬಂಧ ಹಿಂದುಳಿದ ವರ್ಗಗಳ ಆಯೋಗ ಮಹತ್ವದ ಸಭೆ ನಡೆಸಿದ್ರು. ಅಹಿಂದ ನಾಯಕನಾಗಿ ಹೊರ ಹೋಗುವಾಗಲೂ ತಮ್ಮ ವರ್ಚಸ್ಸು ಕಮ್ಮಿಯಾಗಬಾರದು ಅನ್ನೋ ಕಾರಣಕ್ಕೆ ಈ ರಣಬಾಣ ತಂತ್ರ ಪ್ರಯೋಗಿಸಿದ್ರು ಸಿದ್ದರಾಮಯ್ಯ. ಇನ್ನು ಸಿದ್ದರಾಮಯ್ಯನವರ ಎರಡನೇ ಇನ್ನಿಂಗ್ಸ್ ಬಹುತೇಕ ಅಂತ್ಯವಾಗಿದೆ. 2028ರ ತನಕ ನಾನೇ ಸಿಎಂ ಅಂತಿದ್ದ ಅಹಿಂದ ನಾಯಕನಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ. ಇದು ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡುತ್ತಿದೆ. ಈ ಬಿರುಗಾಳಿ ಮುಂದಿನ ದಿನಗಳಲ್ಲಿ ಯಾರನ್ನೆಲ್ಲ ತರಗೆಲೆಯಂತೆ ಆಡಿಸುತ್ತೋ ಕಾದು ನೋಡಬೇಕಿದೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ಪಕ್ಷ ನಿಷ್ಠನಿಗೆ ಒಲಿದ ಪಟ್ಟ ಫಲಿಸಿತು. ಡಿಕೆಶಿ ಪ್ರಾರ್ಥನೆ ಫಲಿಸಿದೆ, ಪ್ರಾರ್ಥನೆ ಫಲಿಸಿದೆ. ಕಂಡ ದೇವರಿಗೆ ಕೈಮುಗಿದು ಸಿಎಂ ಪಟ್ಟವನ್ನ ಬೇಡುತ್ತಿದ್ದ ಡಿಕೆಶಿಯ ಪ್ರಾರ್ಥನೆ ಫಲಿಸಿದೆ. ಕಳೆದ 3 ವರ್ಷಗಳಿಂದ ಅಜ್ಜಯ್ಯನ ಮುಂದೆ ತಲೆಬಾಗಿ ನಿಂತು ಸಿಎಂ ಪಟ್ಟದ ಕನಸು ಕಾಣ್ತಾ ಇದ್ದ ಡಿಕೆಶಿ ಸಾಕಷ್ಟು ದೇವಸ್ಥಾನಗಳನ್ನು ಸುತ್ತಿದ್ರು, ಹೋಮ ಹವನಗಳನ್ನು ಮಾಡಿದ್ರು. ಆ ಎಲ್ಲ ಪೂಜೆ ಪ್ರಾರ್ಥನೆಗಳು 3 ವರ್ಷಗಳ ನಂತರ ಫಲ ಕೊಟ್ಟಿದೆ. ಪ್ರಾರ್ಥನೆ ಜೊತೆಗೆ 3 ವರ್ಷಗಳ ಪ್ರಯತ್ನವೂ ಕೈಗೂಡಿದೆ. ಹೀಗಾಗಿ ಡಿಕೆಶಿಗೆ ಸಿಎಂ ಪಟ್ಟ ಒಲಿದು ಬಂದಿದೆ. ಗುರುವಾರ ಸಿದ್ದರಾಮಯ್ಯ ಸಿಎಂ ಪಟ್ಟಕ್ಕೆ ರಾಜೀನಾಮೆ ಸಲ್ಲಿಸಲಿದ್ದು, ಶುಕ್ರವಾರ ಡಿಕೆಶಿ ಸಿಎಂ ಆಗಿ ಪಟ್ಟಕ್ಕೇರೋದು ಫಿಕ್ಸ್ ಆಗಿದೆ. 3ನೇ ಮಹಡಿಗೆ ಚಪ್ಪಡಿ ಕಲ್ಲಾಗ್ತೀನಿ ಅಂತ ಹೇಳಿದ್ದ ಡಿಕೆಶಿ ಇದೀಗ ಅದೇ 3ನೇ ಮಹಡಿಯಲ್ಲಿರೋ ಸಿಎಂ ಕುರ್ಚಿಯಲ್ಲಿ ಕೂರೋದಕ್ಕೆ ಸಜ್ಜಾಗಿದ್ದಾರೆ. ಕರ್ಣ ಧರ್ಮರಾಯನ ಮಾತುಗಳನ್ನು ಆಡಿದ್ದ ಕನಕಪುರದ ಬಂಡೆಗೆ ಇದೀಗ ಸಿಗಬೇಕಾದ ಪಟ್ಟ ಕೊನೆಗೂ ಸಿಕ್ಕಿದೆ. ಹೀಗಾಗಿ ಡಿಕೆಶಿ ಆಪ್ತರಲ್ಲಿ ಖುಷಿ ಹೆಚ್ಚಾಗಿದೆ. ಡಿಕೆಶಿಗೆ ಸಿಎಂ ಪಟ್ಟ ಫಿಕ್ಸ್. ಅಜ್ಜಯ್ಯನ ನುಡಿ ಸತ್ಯವಾಯ್ತಾ? ಇನ್ನು ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಶುಕ್ರವಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಶುಕ್ರವಾರದ ದಿನವೇ ಪ್ರಮಾಣ ವಚನ ಸ್ವೀಕರಿಸಿ ಅಂತ ಅಜ್ಜಯ್ಯ ಆಜ್ಞೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಜ್ಜಯ್ಯನ ಆಶೀರ್ವಾದದಿಂದಲೇ ಈ ಮಟ್ಟಕ್ಕೆ ಬೆಳೆದು ಬಂದಿರೋ ಡಿಕೆಶಿ ಇದೀಗ ರಾಜ್ಯದ ಅತ್ಯುನ್ನತ ಹುದ್ದೆಗೇರುತ್ತಿದ್ದಾರೆ. ಹೀಗಾಗಿ ಅಜ್ಜಯ್ಯ ಹೇಳಿದ ಮುಹೂರ್ತದಲ್ಲೇ ಡಿಕೆಶಿ ಸಿಎಂ ಪಟ್ಟಕ್ಕೇರೋದು ಪಕ್ಕಾ ಅಂತ ಹೇಳಲಾಗ್ತಿದೆ. ಅದೇ ಕ್ಷಣದಲ್ಲಿ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಧಿಕಾರ ಹಂಚಿಕೆ 2.5 ವರ್ಷ ಏನು ಪೂರ್ವದಲ್ಲಿ ನಿಗದಿಯಾಗಿತ್ತು, ಆ ನಿಗದಿ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ತ್ಯಾಗ ಮಾಡಿರುವಂಥದ್ದು ಮತ್ತು ಆ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿರುವಂಥದ್ದು ಸಮಂಜಸವಾಗಿದೆ. ನಾವು ರಾಮನಗರ ಜಿಲ್ಲೆಯಲ್ಲಿ ಹೋದಾಗ ಅವರು ಇಲ್ಲಿ ಬಂದಾಗ ನಾವು ಈ ಮಾತು ಹೇಳಿದ್ವಿ. ಅದೀಗ ಅದು ಸತ್ಯವಾಗಿ ಪರಿಣಮಿಸಿದೆ. ದಿಲ್ಲಿಯಲ್ಲಿ ಬಂಡೆ ಪ್ಲಾನ್, ಸೋನಿಯಾಗೆ ಡಿಕೆ ಆಹ್ವಾನ. ಇತ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಆಪ್ತರ ಜೊತೆಗೆ ಕೂತು ರಾಜೀನಾಮೆಯ ಲೆಕ್ಕಾಚಾರ ಹಾಕ್ತಿದ್ರೆ, ಅತ್ತ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದ ಡಿಕೆ ಶಿವಕುಮಾರ್ ಮುಂದಿನ ಮಾಸ್ಟರ್ ಪ್ಲಾನ್ಗಳನ್ನು ಹಾಕ್ತಿದ್ದಾರೆ. ತಮ್ಮ ಪರವಾಗಿ ಬ್ಯಾಟ್ ಬೀಸಿದ ಪ್ರಿಯಾಂಕಾ ವಾದ್ರಾಗೆ ಧನ್ಯವಾದ ತಿಳಿಸಿದ ಡಿಕೆಶಿ ಸೋನಿಯಾ ಮೇಡಂ ಅವರಿಗೂ ಧನ್ಯವಾದ ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ತಮ್ಮ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ತಮ್ಮನ್ನ ಸಿಎಂ ಮಾಡೋ ನಿರ್ಧಾರ ಮಾಡಿದ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಸಿಎಂ ಮಾಡಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ತಮ್ಮನ್ನ ಸಿಎಂ ಮಾಡೋದಕ್ಕೆ ಯಾರೆಲ್ಲ ಕಾರಣರಾಗಿದ್ದಾರೋ ಅವರೆಲ್ಲರಿಗೂ ಪ್ರಮಾಣ ವಚನಕ್ಕೆ ಆಹ್ವಾನ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಡಿಕೆಶಿ ಪಾಳಯದಲ್ಲಿ ಹರ್ಷ, ರಾಮನಗರದಲ್ಲಿ ಪಟಾಕಿ ಸದ್ದು. ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಾರೆ ಅನ್ನೋ ವಿಷಯ ಕೇಳಿನೇ ಅವರ ಪಾಳಯದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಡಿಕೆಶಿ ಕಟ್ಟಾ ಬೆಂಬಲಿಗ ಶಾಸಕ ಇಕ್ಬಾಲ್ ಹುಸೇನ್ ಹರ್ಷ ವ್ಯಕ್ತಪಡಿಸಿ ಭಗವಂತನ ದಯೆಯಿಂದ ಒಳ್ಳೆಯ ಗಳಿಗೆ ಕೂಡಿ ಬಂದಿದೆ, ಭಗವಂತ ನಮ್ಮ ನಾಯಕರ ಆಸೆಯನ್ನ ನೆರವೇರಿಸಿದ್ದಾನೆ ಅಂತ ಹೇಳಿದ್ದಾರೆ. ಇತ್ತ ರಾಮನಗರದಲ್ಲಿ ಡಿಕೆಶಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಡಿಕೆಶಿ ಪರ ಜೈಕಾರ ಕೂಗಿದ್ದಾರೆ. ಇಷ್ಟು ದಿನ ಕಾದು ಕುಳಿತಿದ್ದ ಕಾರ್ಯಕರ್ತರಿಗೆ ಡಿಕೆಶಿ ಸಿಎಂ ಆಗುತ್ತಿದ್ದಾರೆ ಅನ್ನೋ ವಿಷಯ ಅತ್ಯಂತ ಖುಷಿ ತಂದಿದ್ದು ಸಿಹಿ ಹಂಚಿ ಸಂಭ್ರಮಿಸುತ್ತಿದ್ದಾರೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ
ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಸೋಷಿಯಲ್ ಮೀಡಿಯಾ ಅಬ್ಬರ, ಮುಂದಿನ ಸಿಎಂ ಡಿಕೆಶಿ ಪೋಸ್ಟ್. ಇನ್ನು ಸೋಷಿಯಲ್ ಮೀಡಿಯಾದಲ್ಲಂತೂ ಡಿಕೆಶಿ ಅಭಿಮಾನಿಗಳ ಅಬ್ಬರ ಜೋರಾಗಿದೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪೋಸ್ಟ್ಗಳು ಎಲ್ಲೆಡೆ ವೈರಲ್ ಆಗ್ತಿವೆ. ಸಿಎಂ ಪಟ್ಟಕ್ಕೆ ಡಿಕೆಶಿ ಏರೋದು ಖಚಿತವಾಗಿರೋ ಹಿನ್ನೆಲೆ ವಿರೋಧಿಗಳಿಗೆ ಟಕ್ಕರು ಕೊಡುವ ನಿಟ್ಟಲ್ಲಿ ಈ ಪೋಸ್ಟ್ಗಳು ಭಾರೀ ಸದ್ದು ಮಾಡ್ತಿವೆ. 2028ರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಿಸೋದೇ ಟಾರ್ಗೆಟ್. ಇನ್ನು ಸದ್ಯದಲ್ಲೇ ಜಿಬಿಎ ಎಲೆಕ್ಷನ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ. ಅವುಗಳನ್ನು ಗೆಲ್ಲಲೇಬೇಕಾದ ಅನಿವಾರ್ಯತೆ ಮತ್ತು ಒತ್ತಡ ಡಿಕೆಶಿ ಮೇಲಿದೆ. ಅದಕ್ಕಿಂತ ದೊಡ್ಡ ಟಾಸ್ಕ್ ಅಂದರೆ 2028ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲೋದು. ಸಿದ್ದರಾಮಯ್ಯ ಇಲ್ಲದೆ ಡಿಕೆಶಿನೇ ಕಾಂಗ್ರೆಸ್ಸಿನ ಮುಖವಾಣಿಯಾಗಿ 2028ಕ್ಕೆ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಾರಾ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ.